ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ವೃತ್ತದಿಂದ ತಾಲೂಕು ಕಚೇರಿ ಆವರಣದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಾಲೂಕು ಕಚೇರಿ ಆವರಣದಲ್ಲಿ ಧರಣಿ ಕುಳಿತು ಕಾರ್ಯಕರ್ತರು, ತಾಲೂಕು ಆಡಳಿತ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಸದಸ್ಯರ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿದರು. ಈ ವೇಳೆ ಮಾತನಾಡಿದ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷ ಡಿವಿ ನಾರಾಯಣಸ್ವಾಮಿ ಅವರು, ಚಿಕ್ಕಬಳ್ಳಾಪುರ ತಾಲೂಕು ಹಾರೋಬಂಡೆ ಗ್ರಾಮ ಪಂಚಾಯಿತಿಯ ಜಡೇನಹಳ್ಳಿಯ ಗ್ರಾಮ ಠಾಣೆಯಲ್ಲಿ ದಲಿತರಿಗೆ ನಿವೇಶನ ಹಂಚಿಕೆಯಲ್ಲಿ ಅನ್ಯಾಯವಾಗಿದೆ ಎಂದು ಆರೋಪಿಸಿದರು. ಈಗಾಗಲೇ ಹಂಚಿಕೆಯಾಗಿರುವ ಹೌಸ್ ಲಿಸ್ಟ್ಗಳನ್ನು ವಜಾಗೊಳಿಸಿ ದಲಿತರಿಗೆ ಸೂಕ್ತ ನಿವೇಶನ ಹಂಚಿಕೆ ಮಾಡಬೇಕು, ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು. ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರು, ಇವತ್ತು ನಾವೇನು ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ಅಂದಿದ್ದಷ್ಟು ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಸುಮಾರು ಹಲವಾರು ಬೇಡಿಕೆಗಳಿಟ್ಟು ನಾವು ಧರಣಿ ಮಾಡ್ತಾ ಇದ್ದೀವಿ. ಒಂದು ಸಾರಿ ನಾವು ಜಿಲ್ಲಾಧಿಕಾರಿಗಳ ಹತ್ರ ಮಾಡ್ತೀವಿ, ಜಿಲ್ಲಾಧಿಕಾರಿಗಳು ಒಂದು ನಿಗದಿ ದಿನಾಂಕ ನಿಗದಿ ಮಾಡ್ತಾರೆ, ಆ ಒಂದು ಅಧಿಕಾರಿಗಳು ಟ್ರಾನ್ಸ್ಫರ್ ಆಗ್ತಾರೆ. ಮತ್ತು AC ಉಪವಿಭಾಗಾಧಿಕಾರಿಗಳ ಹತ್ರ ಮತ್ತೆ ಮಾಡ್ತೀವಿ, ಅಲ್ಲ ಬಂದಿರತಕ್ಕಂಥ ಅಧಿಕಾರಿಗಳು ಏನು ಮನವಿ ತಗೊತಾರೆ, ನಿಗದಿ ಮಾಡಿ ಅವರು ಟ್ರಾನ್ಸ್ಫರ್ ಆಗ್ತಾರೆ. ಅದಕ್ಕೇನೆ ಇವತ್ತು ಸ್ಮಶಾನಗಳು, ಸಾಗುವಳಿಗಳು ಮತ್ತು ಪಂಚಾಯಿತಿಯಲ್ಲಿ ಹಾರೋಬಂಡೆ ಪಂಚಾಯಿತಿಯಲ್ಲಿ ಒಬ್ಬೊಬ್ಬರಿಗೆ ಒಂದು ಹೌಸ್ ಲಿಸ್ಟ್ 4 ಜನಕ್ಕೆ ಕೊಟ್ಟಿದ್ದಾರೆ. ಹೌಸ್ ಲಿಸ್ಟ್ ತಿದ್ದುಪಡಿ ಮಾಡಿದ್ದಾರೆ. ದಲಿತರು 11 ಹೌಸ್ ಲಿಸ್ಟ್ಗಳು ವಜಾ ಮಾಡ್ತಾರೆ. ಬೇರೆ ಜನರಲ್ ಅವ್ರದ್ದು ಹಂಗೆ ಉಳಿಸ್ಕೊತಾರೆ, SCಗಳದ್ದು ಮಾತ್ರ ವಜಾ ಮಾಡ್ತಾರೆ. ಅದರ ವಿರುದ್ಧ ಸಿಡಿದದ್ದು ಇವತ್ತು ಹಾರೋಬಂಡೆ ಪಂಚಾಯತಿ ಇರ್ಬೋದು. ಹಾರೋಬಂಡೆ ಪಂಚಾಯತಿಯಲ್ಲಿ ಇವತ್ತು ಸುಮಾರು 23 ಕುಟುಂಬಗಳಿಗೆ ಸಾಗುವಳಿ ಕೊಟ್ಟಿದ್ದಾರೆ. ಅದು ಖಾತೆ ಮಾಡ್ತಾಯಿಲ್ಲ ಅಧಿಕಾರಿಗಳು. ಭೂಮಾಫಿಯರ ಜೊತೆ ಶಾಮೀಲಾಗಿ ಭೂಮಾಫಿಯವರ ಒಂದು ಹಣ ತಗೊಂಡು ದಲಿತ ದಮನ ಮಾಡ್ತಕ್ಕಂಥ ಕೆಲಸ ಇವತ್ತು ಜಿಲ್ಲಾಡಳಿತ ಮಾಡ್ತಾ ಇದೆ. ಕಳೆದ 40 ವರ್ಷಗಳಿಂದ ಅನುಭವದಲ್ಲಿರುವ ದಲಿತರ ಜಾಗಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸದಸ್ಯರು ನಕಲಿ ದಾಖಲೆ ಸೃಷ್ಟಿಸಿ ಪಕ್ಕದ ಊರಿನವರಿಗೆ ಈ ಖಾತೆ ಮಾಡಿಕೊಡಲಾಗಿದೆ. ಜಡೇನಹಳ್ಳಿ ಗ್ರಾಮದ ಮನೆ ಸಂಖ್ಯೆ 25 ಗ್ರಾಮ ಠಾಣಾ ಜಾಗವಾಗಿದ್ದು, ಸದರಿ ಜಾಗವನ್ನು ಏರ್ಟೆಲ್ ಟವರ್ಗೆ ಬಾಡಿಗೆ ಕೊಡಲಾಗಿದೆ. ಖಾಸಗಿ ವ್ಯಕ್ತಿಗಳು ಬಾಡಿಗೆ ಮತ್ತು ಮುಂಗಡ ಹಣ ಪಡೆದಿದ್ದಾರೆ. ಇದರ ವಿರುದ್ಧ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆರೋಪಿಸಿದರು. ತಾಲೂಕಿನ ಆವಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 137ರಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಆಶ್ರಯ ಯೋಜನೆಯಡಿ ನಿವೇಶನ ಹಂಚಿಕೆ ಮಾಡಲಾಗಿದ್ದು, 21 ಮಂದಿ ದಲಿತರಿಗೆ ಮನೆ ನಿರ್ಮಿಸಿಕೊಡದೆ ಅನ್ಯಾಯ ಮಾಡಲಾಗಿದೆ. ಈ ರೀತಿ ತಾಲೂಕಿನ ಹಲವೆಡೆ ದಲಿತರಿಗೆ ಅನ್ಯಾಯವಾಗುತ್ತಿದ್ದು, ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷ ತಿಮ್ಮರಾಜು, ಕೃಷ್ಣಪ್ಪ, ರಾಜು, ಪ್ರಧಾನ ಕಾರ್ಯದರ್ಶಿ ಸಾದಲಿ ಮಂಜುನಾಥ್, ನರಸಿಂಹಮೂರ್ತಿ, ಶ್ರೀನಿವಾಸ್, ಜ್ಯೋತಿ, ಸುಜಾತ, KH ವೆಂಕಟೇಶ್, ಭಾರತಿ, ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.